ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ ಗೌಡ. ಬಿಡದಿ ಟೌನ್ಶಿಪ್ಗೆ ಬ್ರೇಕ್. ಹೌದು, ಬಿಡದಿ ಟೌನ್ಶಿಪ್ ರಾಜ್ಯ ರಾಜಕೀಯದಲ್ಲಿ ಕಳೆದ ಕೆಲ ದಿನಗಳಿಂದ ಭಾರಿ ಸಂಚಲನ ಸೃಷ್ಟಿಸಿರುವ ಯೋಜನೆ. ಸಾವಿರಾರು ಎಕರೆ ಜಮೀನು, ರೈತರ ತೀವ್ರ ವಿರೋಧ, ಜೆಡಿಎಸ್ ಹೋರಾಟ, ಸರ್ಕಾರದೊಳಗಿನ ಅಪಸ್ವರ, ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಯೋಜನೆಯ ಬಗ್ಗೆ ಮೃದು ಧೋರಣೆ ತಾಳಲಿದ್ದಾರೆ ಅನ್ನುವ ಪ್ರಶ್ನೆ ಮೂಡಿದೆ. ಒಂದು ಕಡೆ ಬಲವಂತವಾಗಿ ಜಮೀನು ಪಡೆಯುವುದಿಲ್ಲ ಅಂತ ಸಿಎಂ ಭರವಸೆ ನೀಡಿದರೆ, ಮತ್ತೊಂದು ಕಡೆ ತಜ್ಞರ ಸಮಿತಿ ರಚಿಸಿ ವರದಿ ಬಂದ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ತೀವಿ ಅನ್ನುವಂತಹ ಸಂದೇಶವನ್ನು ನೀಡಿದ್ದಾರೆ. ಹಾಗಾದ್ರೆ ಇದು ಸರ್ಕಾರದ ಹಿಂದೇಟ ಅಥವಾ ಕಾದು ನೋಡುವ ತಂತ್ರನ? ಎಲ್ಲಿದೆ ನೋಡಿ ಸಂಪೂರ್ಣ ವರದಿ. ದೊಡ್ಡಗೌಡ್ರ ಗರ್ಜನೆಗೆ ಬೆಚ್ಚ ಬಿದ್ರ ಕನಕಪುರ ಬಂಡೆ. ಗೌಡರ ವಾರ್ನಿಂಗ್ಗೆ ಟೌನ್ಶಿಪ್ ಕೈಬಿಟ್ಟ ಟ್ರಬಲ್ ಶೂಟರ್. ಹೌದು ವೀಕ್ಷಕರೇ, ಬಿಡದಿ ಟೌನ್ಶಿಪ್ ಯೋಜನೆ ಘೋಷಣೆ ಆಗ್ತಾ ಇದ್ದಂತೆ ರಾಮನಗರ ಜಿಲ್ಲೆಯ ರೈತರು ಬೀದಿಗಿಳಿದಿದ್ರು. ತಲತಲಾಂತರಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವಂತಹ ಜಮೀನನ್ನ ಕೈಬಿಡೋದಿಲ್ಲ ಎಂದು ಸ್ಪಷ್ಟವಾಗಿ ಸಂದೇಶವನ್ನ ಸಹ ರವಾನಿಸಿದ್ರು. ಗ್ರಾಮ ಸಭೆಗಳು, ಪ್ರತಿಭಟನೆಗಳು, ಮನವಿ ಸಲ್ಲಿಕೆಗಳು ನಿರಂತರವಾಗಿ ನಡೆಯತೊಡಗಿತ್ತು. ಯೋಜನೆಗೆ ರಾಜಕೀಯ ಬಣ್ಣವೂ ಸಹ ತಗಲಿತ್ತು. ಜೆಡಿಎಸ್ ರೈತರ ಪರವಾಗಿ ಹೋರಾಟವನ್ನ ಆರಂಭಿಸಿತ್ತು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಸಹ ನಡೆಸಿ ರೈತರ ಜಮೀನು ಕಸಿಯಲು ಬಿಡೋದಿಲ್ಲ, ಅಗತ್ಯವಿದ್ರೆ ಕಾನೂನು ಹೋರಾಟ ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನು ಸಹ ನೀಡಿದ್ರು. ಇದೀಗ ಇದರ ಬೆನ್ನಲ್ಲೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಸಹ ರೈತರ ಪರವಾಗಿ ನಿಲ್ಲುವಂತಹ ಸಂದೇಶವನ್ನ ನೀಡಿದ್ದಾರೆ. ದೇವೇಗೌಡರು ಪ್ರತಿಭಟನೆಗೆ ಇಳಿದ್ರೆ ಅದು ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸಹ ದೊಡ್ಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಎಂಬ ಲೆಕ್ಕಾಚಾರ ಕಾಂಗ್ರೆಸ್ ವಲಯದಲ್ಲಿ ಸಹ ಆರಂಭವಾಗಿದೆ. ಇದರ ಮಧ್ಯೆ ಜಮೀನು ಸರ್ವೆಗೆ ತೆರಳಿದಂತಹ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ ಸ್ಫೋಟಗೊಂಡಿದ್ದು, ಕೆಲವೆಡೆ ಅಧಿಕಾರಿಗಳನ್ನ ಗ್ರಾಮಸ್ಥರು ಪ್ರಶ್ನಿಸಿದಂತಹ ಘಟನೆಗಳು ಸಹ ನಡೆದಿತ್ತು. ಇದರಿಂದ ಇದೀಗ ಪರಿಸ್ಥಿತಿ ಮತ್ತಷ್ಟು ಸೂಕ್ಷ್ಮವಾಗ್ತಾ ಇದೆ. ನಾನು ಕಪ್ಪಾ ವ್ಯವಸಾಯ ಮಾಡದಿದ್ರು ಕೂಡ ಒಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ, ರೈತನ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂತ ವೈಯಕ್ತಿಕವಾದಂತ ಅನುಭವ ಇದೆ. ನಾನು ಸಿಎಂ ಆಗಿರೋದು ಪಾಪ ಕೆಲವೊಬ್ಬರು ತಡ್ಕೊಳಕ್ಕೆ ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸೋರಂತ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತೇನೆ. ಇದು ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಇವತ್ತು ಡಿ.ಕೆ.ಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಕುಮಾರಣ್ಣ, ಡಿ.ಕೆ. ಅಂದ್ರೆ ಕುಮಾರಣ್ಣ ಅವರು ಹೇಳಿದ್ದಾರೆ. ಸ್ವಾಗತ ಮಾಡಿ, ನಿಮ್ಮ ಆಸೆಗೆ ಒಳ್ಳೇದಾಗಲಿ, ನಿಮ್ಮ ಹೋರಾಟ ಮುಂದುವರಿಲಿ. ಜೈಲೇ ನನಗೇನು ವಸ್ತೇನಲ್ಲ. ವೀಕ್ಷಕರೇ, ಈ ವಿಚಾರದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂತ ಅಂದ್ರೆ, ಸರ್ಕಾರದ ಒಳಗೆಯೂ ಸಹ ಈ ಯೋಜನೆಯ ಬಗ್ಗೆ ಅಪಸ್ವರ ಕೇಳಿಬಂದಿದೆ. ಕೆಲ ಸಚಿವರು ಮತ್ತು ಸ್ಥಳೀಯ ನಾಯಕರು ರೈತರ ಆತಂಕವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದೆ. ಇದು ಸರ್ಕಾರದ ಮೇಲೆ ಮತ್ತಷ್ಟು ಒತ್ತಡವನ್ನ ತಂದಿತ್ತು. ಈ ಬೆಳವಣಿಗೆಗಳ ನಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಧ್ಯಮಗಳ ಮುಂದೆ ಬಂದು ಹಲವು ಸ್ಪಷ್ಟನೆಗಳನ್ನ ನೀಡಿದರು. ಯಾರೊಬ್ಬರ ಜಮೀನನ್ನು ಸಹ ಬಲವಂತವಾಗಿ ಪಡೆಯುವುದಿಲ್ಲ, ಜಮೀನು ಕೊಡಲು ಇಷ್ಟವಿಲ್ಲದಿದ್ರು ಕೃಷಿಯನ್ನೇ ಮುಂದುವರಿಸಬಹುದು ಅಂತ ಭರವಸೆಯನ್ನ ನೀಡಿದರು. ನಡೆದಂತ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೆಸಿರುವಂತ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆ ಆದಂತ ಪಾಪ ರೈತರನ್ನ ತಪ್ಪು ದಾರಿಗಿಡಿಯುವಂತ ಒಂದು ವ್ಯವಸ್ಥೆ, ದೊಡ್ಡ ಸಂಚು
ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಇದು ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳೇ ಇಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರರು ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನಡೆಯ ಬರೆಯುವಂತ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಅನೇಕ ಮುಖ್ಯಮಂತ್ರಿಗಳು ಮಾತಾಡೋದು ನಿಲ್ಲಿಸಿ, ಆ ಮಾತಾಡಬೇಕಾದ್ರೂ ಆ ಮುಖದಲ್ಲಿ ಆ ಭಯ ಏನೋ ನೋವಂತೆ ಪಾಪ, ನೋವಿನಲ್ಲೂ ಮಾತಾಡ್ತಾವ. ನೋವು ಪಡೋರು ಅಲ್ಲಿ ಕೂತವರಲ್ಲಿ ಬೈರ್ಮಂಗಲದಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡ ಹೆಣ್ಮಕ್ಳು, ನಿಮ್ಗೆ ಯಾವ ನೋವಿದೆ? ನಿಮ್ಗಂತ ನೋವು ನಿಮ್ಮ ಆ ಹೃದಯ ಕಟುಕು ಹೃದಯ ಅದು ನಿಮ್ದೆಲ್ಲ, ಅದ್ರಲ್ಲಿ ಬಂದರೆ ಅಲ್ಲ ನೀವು, ನಿಮ್ಗೆ ಯಾವ ನೋವಾಯ್ತು? ಅದರಿಂದ ಇವತ್ತು ನಾಡಿನ ಜನತೆಗೆ ಹೇಳ್ತೇನೆ, ಇದರಲ್ಲಿ ಯಾವುದೇ ರೀತಿಯ ರಾಜಕೀಯದ ಪ್ರಶ್ನೆ ಇಲ್ಲ. ನಮ್ಮ ಕಾಲದಲ್ಲಿ ನಾವು ಏನೇ ತಪ್ಪು ಮಾಡಿದ್ರು ಹುಡುಕಿದಿರಿ, ಹುಡುಕಿ ನನ್ನ ಮೇಲೂ ಹಾಕಿದ್ದಾರೆ ಕೇಸ್ಗಳು ಇದಾವೆ. ಆದರೆ ಮೆರಿಟ್ ಮೇಲೆ ನಡೆಸ್ತೀನಿ ಕೇಸ್ನ, ನ್ಯಾಯಾಲಯಕ್ಕೆ ಅಗೌರವ ಸಲ್ಲಿಸಲ್ಲ. ಹುಡುಕಿ ಏನಾದ್ರು ಇದ್ರೆ ಇನ್ನೊಂದು ಏನದೇನು ಭಯ ಬೀಳಲ್ಲ. ಆದರೆ ಸುಳ್ಳು ಹೇಳೋದು ನಿಲ್ಲಿಸಿ ಅಷ್ಟೆ. ನಿಮ್ಗೆ ಇಲ್ಲೇ ಹೇಳ್ತೀರಿ, ನನಗೇನ ಯೋಜನೆ ಬಗ್ಗೆ ಅವಶ್ಯಕತೆ ಇಲ್ಲ ನನಗೆ ಅಂತ ಹೇಳ್ತಿದ್ದೀರಿ. ಯಾರಿಗ ಅವಶ್ಯಕತೆ ಅಂತ ಈ ಅರ್ಜಿ ಹಾಕಿದ್ರಿ ನಿಮ್ಮ ಹತ್ರ? ಓಲಿ ಹಳ್ಳಿ ಜನವಾದ್ರೆ ಕೇಳಿದ್ರಾ ಮಾಡ್ಕೊಡಿ ಅಂತ? ಅಷ್ಟೇ ಅಲ್ಲ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಈ ಕುರಿತಾದಂತೆ ಮತ್ತಷ್ಟು ಮಾತುಗಳನ್ನ ಆಡ್ತಾ, ನಾನೇನಾದ್ರೂ ತಪ್ಪು ಮಾಡಿದ್ರೆ ರೈತರು ಪೊರಕೆ ತಂದು ನನ್ನನ್ನ ಒಡೀಲಿ ಎಂಬ ಭಾವನಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಸರ್ಕಾರ ರೈತರ ವಿರುದ್ಧವಲ್ಲ ಎಂಬ ಸಂದೇಶವನ್ನ ಜನರಿಗೆ ತಲುಪಿಸಲು ಇದೀಗ ಸಿಎಂ ಪ್ರಯತ್ನಿಸ್ತಾ ಇದ್ದಾರೆ. ಯೋಜನೆ ಕೈ ಬಿಡುವುದಿಲ್ಲ, ಆದ್ರೆ ಯಾರ ಮೇಲೂ ಸಹ ಒತ್ತಡವೂ ಸಹ ಇಲ್ಲ. ಇದೇ ಸಿಎಂ ಸಂದೇಶ. ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿ ತಜ್ಞರ ಸಮಿತಿಯನ್ನ ರಚಿಸಿ ವರದಿ ಬಂದ ನಂತರವೇ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಅಂತ ಹೇಳಿದ್ರು. ಆದ್ರೆ ಜೆಡಿಎಸ್ ಮಾತ್ರ ಇದನ್ನ ಸರ್ಕಾರದ ಹಿಂದೇಟು ಎಂದೇ ವ್ಯಾಖ್ಯಾನಿಸಲಾಗ್ತಾ ಇದೆ. ರೈತರ ಒಗ್ಗಟ್ಟು ಮತ್ತು ಹೋರಾಟದ ಫಲವಾಗಿ ಸರ್ಕಾರ ಮಣಿದಿದೆ ಎಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಸಹ ಆರೋಪಿಸಿದ್ದಾರೆ. ಮನಸ್ಸಿಗೆ ನೋವಾಗಿದೆ, ಬಲವಂತ ಭೂಮಿ ಬೇಡ, ಸಿಎಂ ಭಾವುಕ. ಭೂ ಕಸಿಯುವ ಹುನ್ನಾರ, ಮೊಸಳೆ ಕಣ್ಣೀರು, ಮಾಜಿ ಸಿಎಂ ಕೆಂಡ. ವೀಕ್ಷಕರೇ, ಇನ್ನು ಈ ವಿಚಾರಗಳ ಬಗ್ಗೆ ನೋಡೋದಾದ್ರೆ, ಮೂಲಗಳ ಪ್ರಕಾರ ಸ್ಥಳೀಯ ಸಂಸ್ಥೆ ಚುನಾವಣೆ, ಗ್ರಾಮೀಣ ಮತ್ತು ಬ್ಯಾಂಕ್ ಹಾಗೂ ರೈತರ ಭಾವನೆಗಳನ್ನ ಗಮನದಲ್ಲಿಟ್ಟುಕೊಂಡೇ ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ. ರೈತರೊಂದಿಗೆ ನೇರ ಸಂಘರ್ಷಕ್ಕೆ ಹೋಗಲು ಕಾಂಗ್ರೆಸ್ ಸಿದ್ಧವಿಲ್ಲ ಎನ್ನುವಂತಹ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಇನ್ನೊಂದೆಡೆ ಸರ್ಕಾರ ಮಾತ್ರ ಈ ಯೋಜನೆ ಅಭಿವೃದ್ಧಿಗಾಗಿ ಎಂದು ಸಮರ್ಥಿಸಿಕೊಳ್ತಾ ಇದೆ. ಬೆಂಗಳೂರಿನ ಸುತ್ತಮುತ್ತ ಯೋಜಿತ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ಮೂಲಸೌಕರ್ಯ ವಿಸ್ತರಣೆ ಉದ್ದೇಶ ಎಂದು ಹೇಳ್ತಾ ಇದೆ. ಆದ್ರೆ ರೈತರು ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ, ಅಭಿವೃದ್ಧಿಗೆ ವಿರೋಧ ಇಲ್ಲ, ಆದ್ರೆ ಫಲವತ್ತಾದ ಕೃಷಿ ಭೂಮಿಯನ್ನ ಕಳೆದುಕೊಳ್ಳಲು ಸಿದ್ಧ ಇಲ್ಲ. ಇದೇ ಕಾರಣಕ್ಕೆ ಹೋರಾಟ ಮುಂದುವರಿಯಲಿದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈಗ ಎಲ್ಲರ ಕಣ್ಣು ಸರ್ಕಾರ ರಚಿಸಲಿರುವಂತಹ ಸಮಿತಿಯ ಮೇಲಿದೆ. ಸಮಿತಿ ಯಾವ ವರದಿಯನ್ನ ನೀಡುತ್ತೆ, ರೈತರ ಅಭಿಪ್ರಾಯಕ್ಕೆ ಎಷ್ಟು ಮಹತ್ವ ಸಿಗ್ತಾ ಇದೆ, ಯೋಜನೆಯಲ್ಲಿ ತಿದ್ದುಪಡಿ ಆಗುತ್ತಾ ಅಥವಾ ಸಂಪೂರ್ಣ ರೂಪ ಬದಲಾಗ್ತಾ ಇದೆಯೇ ಎಂಬುದು ಕುತೂಹಲವನ್ನ ಮೂಡಿಸಿದೆ. ನಿನ್ನೆ ದಿನ ನಾವು ಹೋಗಿದ್ವು ಅಲ್ಲಿಗೆ. ನಾವು ಹೋಗಿದಾಗ ಏನ್ ಮಾಡಿದ್ರು, ಒಂದಷ್ಟು ಜನ ಲೇಡೀಸ್ ಪೊಲೀಸ್ ಎಲ್ಲ
ನಮ್ಮನ್ನ ಕನ್ವಿನ್ಸ್ ಮಾಡಿಸ್ಕೊಂಡು ನಿಂತ್ಕೊಂಡಿದ್ರು. ಇನ್ನೊಂದ್ ಕಡೆ ರೋಡಲ್ಲಿ ಬಂದ್ಬಿಟ್ಟು ಹೋಗಿ ಅಲ್ಲಿಗೆ ಒಂದು 200 ಕಿಲೋಮೀಟರ್ 200 ಸೆಂಟಿಮೀಟರ್ ಅಲ್ಲಿ ಆ ಕಡೆಯಿಂದ ಬಳಸ್ಕೊ ಬಂದು ಅಳಿತಾವ್ರೆ. ಅವ್ರು ಮಾಡೋದ್ ಸರಿನಾ? ಅವ್ರು ತಪ್ಪಾನೆ. ಈಗ ಬಂದಿರೋರು ರಾಜರಸ್ ಬಗ್ಗೆ ಬರ್ಬೇಕಾಯ್ತು, ಕದ್ದಿ ಅಳತೆ ಮಾಡೋಂಥದ್ದು ಏನಿತ್ತು? ನಮ್ಗೆ ಮಾಹಿತಿ ಗೊತ್ತಾಯ್ತೆ, ನಾವು ಹೋದೋ ಒಂದ್ 100 ಜನ ಮಹಿಳೆಯರೇ ಇದ್ದು, ನಾವು ಪರಕೆನೆ ಹಿಡ್ಕೊಂಡು ಹೋದೋ. ನಾವು ಪರಕೆ ಹಿಡ್ಕೊಂಡು ಹೋಯ್ತಾ ಇದ್ದಾಗ ನಮ್ಮ ಹತ್ರ ಲೇಡೀಸ್ ಪೊಲೀಸ್ಗಳು ಇಲ್ಲ ಯಾರು ಬರ್ಲಿಲ್ಲ ಹಂಗೆ ಹಿಂಗೆ ಅಂತ ಕನ್ವಿನ್ಸ್ ಮಾಡ್ಕೊಂಡು ನಿಲ್ಸ್ಕೊಬಿಟ್ಟು ಕಳಗಂಡಿ ಲಾಸ್ ಬಂದು ಅಳಿತಾ ಇದ್ದಾರೆ. ಆಮೇಲೆ ನಾವು ಯಾರೋ ಓಡಾಡ್ತಾವ್ರಲ್ಲ ಅಂತ ಓದೋದಕ್ಕೆ ಅಲ್ಲಂತಾರೆ ಅವರು ಅಳಿಯೋರು ಬಂದ್ರು ಬಂದ್ರಿ ಅಳಿಯೋಣ ಅಂತಾರೆ. ಅದ್ ಹೆಂಗೆ ರೈತರು ಪರ್ಮಿಷನ್ ಇಲ್ದೆ ಅವ್ರು ಅಳ್ಬಿಡ್ತಾರೆ ಮೇಡಮ್ ಅವರೇ? ವೀಕ್ಷಕರೇ, ಒಟ್ಟಾರೆ ಬಿಡದಿ ಟೌನ್ಶಿಪ್ ಯೋಜನೆ ಈಗ ಅಭಿವೃದ್ಧಿ ವಿರುದ್ಧ ರೈತರ ಹೋರಾಟ ಎಂಬ ಚರ್ಚೆಯನ್ನ ಮೀರಿ ರಾಜಕೀಯ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಸರ್ಕಾರ ಒಂದು ಹೆಜ್ಜೆ ಹಿಂದೆ ಇಟ್ಟಿದೆಯಾ ಅಥವಾ ಇದು ಕೇವಲ ತಂತ್ರವೇ ಎಂಬುದಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ನೀಡಲಿವೆ. ನೋಡಿದ್ರಲ್ಲ, ಬಿಡದಿ ಟೌನ್ಶಿಪ್ ಯೋಜನೆ ಸದ್ಯಕ್ಕೆ ರಾಜಕೀಯ ಮತ್ತು ರೈತರ ಹೋರಾಟದ ನಡುವಿನ ದೊಡ್ಡ ಕಣವಾಗಿ ಪರಿಣಮಿಸಿದೆ. ಸರ್ಕಾರ ಅಭಿವೃದ್ಧಿಯ ಮಾತು ಹೇಳ್ತಿದ್ರೆ ರೈತರು ಬದುಕಿನ ಪ್ರಶ್ನೆಯನ್ನ ಎತ್ತಾ ಇದ್ದಾರೆ. ತಜ್ಞರ ಸಮಿತಿ ವರದಿ ಮತ್ತು ಸರ್ಕಾರದ ಮುಂದಿನ ನಿರ್ಧಾರವೇ ಈ ಯೋಜನೆಯ ಭವಿಷ್ಯವನ್ನ ನಿರ್ಧಾರ ಮಾಡಲಿದೆ.